ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ನಾವು ನಿನ್ನೆಯ ಕಾರ್ಯಕ್ರಮದಲ್ಲಿ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕೇಂದ್ರ ಅಪ್ಪಂಗಳದಲ್ಲಿ ಬಂದು ಇಲ್ಲಿಯ ಹಿರಿಯ ವಿಜ್ಞಾನಿಗಳ ಮತ್ತು ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಅಂಕೇಗೌಡ ಸರ್ ಅವರನ್ನ ಮಾತಾಡಿಸಿ ಕಾಳು ಮೆಣಸಿನ ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಅನ್ನ ಮಾಡ್ಕೊಂಡು ಬಂದಿದ್ದಾಗಿತ್ತು. ಅದೇ ಕಾರ್ಯಕ್ರಮದಲ್ಲಿ ನಮಗೆ ಕಾಳು ಮೆಣಸನ್ನ ಅಸಾಂಪ್ರದಾಯಿಕ ಪ್ರದೇಶದಲ್ಲಿ ರೈತರು ಬೆಳಿಬೇಕು ಅಂತಂದ್ರೆ ಅವರು ಏನೇನೆಲ್ಲ ಗಮನ ಇಟ್ಕೊಬೇಕಾಗತ್ತೆ, ಯಾವ್ಯಾವ ವಿಷಯಗಳ ಬಗ್ಗೆ ತಿಳ್ಕೊಂಡಿರ್ಬೇಕು ಅನ್ನೋದು ಸಹಿತ ನಮಗೆ ತಿಳಿಸಿದ್ರಾಗಿತ್ತು. ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೆ ಕಾಳು ಮೆಣಸನ್ನು ಶುರು ಮಾಡೋಣ. ಸಾಮಾನ್ಯವಾಗಿ ನಾವು ಎಲ್ಲಾ ಬೆಳೆಗಳಿಗೆ ಏನ್ ಮಾಡ್ತೀವಿ ಅದೇ ರೀತಿ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಬೇಸಾಯ ಕ್ರಮಗಳನ್ನು ಒಂದೊಂದಾಗಿ ತಿಳ್ಕೊಂತ ಹೋಗೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾಟಿ, ಆಮೇಲೆ ನೆರಳು, ನೀರು ನಿರ್ವಹಣೆ, ಗೊಬ್ಬರ ನಿರ್ವಹಣೆ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡು ಬರೋಣ. ನಮಸ್ತೆ. ಇದು ಏಲಕ್ಕಿ ಮತ್ತು ಕಾಳು ಮೆಣಸನ್ನು ತಗೊಂಡಾಗ ಇವು ಬೇರೆ ಬೇರೆ ಪ್ರದೇಶಕ್ಕೆ ಸೂಕ್ತವಾದಂಥ ಬೆಳೆಗಳು. ಸೊ ಒಬ್ಬ ರೈತ ಅಂತ ತಗೊಂಡಾಗ ಎರಡು ಬೆಳೆಯನ್ನು ಬೆಳಿಬೇಕು. ಸ್ವಲ್ಪ ಪ್ರದೇಶದಲ್ಲಿ ಏಲಕ್ಕಿನೂ ಬೆಳಿಬೇಕು, ಸೊ ಮತ್ತು ಮೇಜರ್ ಪ್ರದೇಶದಲ್ಲಿ ಅವರು ಕಾಳು ಮೆಣಸನ್ನು ಬೆಳೆಯೋದು ಕಾಫಿ ತೋಟಗಳಲ್ಲಿ ಉತ್ತಮ. ಸೊ ಕಾಫಿ ಮೆಣಸನ್ನು ತಗೊಂಡಾಗ ಉತ್ತಮವಾದ ಒಂದು ಕಾಫಿ ಮತ್ತು ಮೆಣಸು ಜೊತೆಯಲ್ಲಿ ಹೋಗೋದ್ರಿಂದ ಒಂದು ಉತ್ತಮವಾದ ಆದಾಯ ಬರುತ್ತೆ, ಉತ್ತಮವಾದ ಇಳುವರಿ ಬರುತ್ತೆ. ಸೊ ಏಲಕ್ಕಿನ ತಗೊಂಡ್ರೆ ನಾವು ಇದು ಬೇರೆ ಬೆಳೆಗಳ ಜೊತೆ ಅಷ್ಟಾಗಿ ಹೋಗೋದಿಲ್ಲ. ಈಗ ಕಾಫಿ ಜೊತೆ ನಾವು ಏಲಕ್ಕಿ ಬೆಳಿತೀವಿ ಅಂತ ಹೇಳಿದರೆ ಅವೆರಡು ಒಂದೇ ಎತ್ತರದ ಬೆಳೆಗಳು. ಸೊ ಆದ್ದರಿಂದ ಆ ಬೆಳೆಯಲ್ಲಿ ಕಾಂಪಿಟೇಷನ್ ಶುರುವಾಗುತ್ತೆ. ಸೊ ಸ್ವಲ್ಪ ಮಟ್ಟಿಗೆ ಏಲಕ್ಕಿ ಬರುತ್ತೆ. ಸೊ ಎಲ್ಲಿ ಕಾಫಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಏಲಕ್ಕಿ ಅಷ್ಟಾಗಿ ಬರೋದಿಲ್ಲ, ಅಥವಾ ಏಲಕ್ಕಿ ತುಂಬ ಚೆನ್ನಾಗಿ ಆಗಿಬಿಟ್ರೆ ಕಾಫಿ ಬರೋದಿಲ್ಲ. ಅಂದರೆ ನೀವು ದೂರ ಹಾಕ್ಕೊಂಡು ಎಲ್ಲಿ ಖಾಲಿ ಇರುತ್ತೆ ಅಲ್ಲೇ ಹಾಕ್ಕೊಂಡು ಏಲಕ್ಕಿಯನ್ನು ಹಾಕಿದರೆ 2 ವರ್ಷಕ್ಕೊಂದು ಸಾರಿ ಇಳುವರಿ ಬರುತ್ತೆ. ಏಲಕ್ಕಿ ಅಂದರೆ ಕಾಫಿ ತೋಟಗಳಲ್ಲಿ ಏಲಕ್ಕಿ ನೆಟ್ಟಿವ್ರು ಇದ್ದಾರೆ, ಇಲ್ಲ ಅಂತಿಲ್ಲ. ಅಂದರೆ ಅದೇನಾಗುತ್ತೆ ಅಂದರೆ ಅದಕ್ಕೂ ಬಿಸಿಲು ಬೇಕಾಗುತ್ತೆ, ನೆರಳು ಬೇಕಾಗುತ್ತೆ. ಸೊ ಈ ಎರಡನ್ನು ನೋಡಿಕೊಂಡಾಗ ಸ್ವಲ್ಪ ಮಟ್ಟಿಗೆ ಬೆಳಿಬೋದು, ಇಂಟರ್ ಕ್ರಾಪ್ ಆಗಿ ಸ್ವಲ್ಪ ಮಟ್ಟಿಗೆ ಬೆಳಿಬೋದು. ಸೊ ನನ್ನ ಪ್ರಕಾರ ಏಲಕ್ಕಿಗೆ ಸೂಕ್ತವಾದ ಜಲದಲ್ಲಿ 1 ಎಕರೆ ಅರ್ಧ ಎಕರೆ ಹಾಕ್ಕೊಂಡು ಬೆಳೆಯೋದು ಮುಖ್ಯ. ಕಾಳು ಮೆಣಸಿನ ತೋಟದಲ್ಲಿ ಏಲಕ್ಕಿ ಹಾಕ್ತೀನಿ ಅಂದ್ರೆ ಈಗ ಇದು ಹೈಟ್ ಹೋಗತ್ತಲ್ಲ ಸರ್ ಏಲಕ್ಕಿ, ಅಲ್ಲಿವರೆಗೂ ಇಳುವರಿ ಬರುತ್ತಾ ಅಂತ? ಏಲಕ್ಕಿ ತೋಟದಲ್ಲಿ ಕಾಳು ಮೆಣಸನ್ನು ಹಾಕಲಿಕ್ಕೆ ಬರೋದಿಲ್ಲ. ಯಾಕೆಂತ ಹೇಳಿದರೆ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ ಏಲಕ್ಕಿ ತೋಟಗಳಲ್ಲಿ, ಭೂಮಿನ ಮಾಯಿಶ್ಚರ್ ಜಾಸ್ತಿ ಇರುತ್ತೆ. ಆ ವಾತಾವರಣ ಒಂದು 10 ಅಡಿ ಗಂಟ ಹ್ಯುಮಿಡಿಟಿ ಜಾಸ್ತಿ ಇರೋದರಿಂದ ಏಲಕ್ಕಿ ತೋಟದಲ್ಲಿ ಕಾಳು ಮೆಣಸಿಗೆ ಕೊಳೆ ರೋಗ ಬೇಗ ಬರುತ್ತೆ. ಸೊ ಆವಾಗ ನೀರನ್ನು ನಾವು ಕೊಡೋದಿದ್ದರೆ, ಈಗ ಏನು ಸ್ಪ್ರಿಂಕ್ಲರ್ ಇರ್ಬೋದು ಅಥವಾ ಮಿನಿ ಸ್ಪ್ರಿಂಕ್ಲರ್ ಇರ್ಬೋದು, ಅದನ್ನು ಕೊಟ್ಟಾಗ ಮೆಣಸಿನ ಬುಡಕ್ಕೆ ಫೆಬ್ರವರಿಯಿಂದನೇ ನೀರು ಬೀಳಲಿಕ್ಕೆ ಶುರುವಾಗ್ಬಿಡ್ತಾರೆ, ಅದಕ್ಕೆ ಕೊಳೆ ರೋಗ ಬಂದುಬಿಡುತ್ತೆ. ಆದ್ದರಿಂದ ನಾವು ನಾರ್ಮಲಿ ಏಲಕ್ಕಿ ಜೊತೆ ಮೆಣಸನ್ನು ಹಾಕಿ ಅಂತ ಹೇಳೋದಿಲ್ಲ. ಅಂದರೆ ಏಲಕ್ಕಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋರು ಮೆಣಸನ್ನು ಹಾಕಬಾರ್ದು. ಸೊ ಮೆಣಸನ್ನು ಚೆನ್ನಾಗಿ ನೋಡ್ಕೊಳ್ಳೋರು ಏಲಕ್ಕಿಯನ್ನು ಅಲ್ಲಿ ಹಾಕಬಾರ್ದು. ಎರಡನ್ನೂ ಸುಮಾರಾಗಿ ನೋಡ್ಕೊಳ್ತೀನಿ ಅಂದರೆ ಹಾಕ್ಕೊಬೋದು, ಸ್ವಲ್ಪ ಮಟ್ಟಿಗೆ ಆಗುತ್ತೆ. ಆದಾಯ ಅಂದಾಗ ಮೆಣಸಿಂದ ಜಾಸ್ತಿ ಆದಾಯ ಬರುತ್ತೆ. ಈಗ ಕಾಳು ಮೆಣಸನ್ನು ತಗೊಂಡಾಗ ಈಗ ನಮ್ಮದು ಹೊಸ ತೋಟಗಳಿರುತ್ತೆ ಅಥವಾ ಹಳೆ ತೋಟಗಳಿರುತ್ತೆ. ಒಂದು ಕೊಡಗಿನಲ್ಲಿ ಕಾಳು ಮೆಣಸು ಉಳ್ಕೊಳ್ಳಿಕ್ಕೆ ಮುಖ್ಯ ಕಾರಣ ಅಂದರೆ ವರ್ಷ ನೆಡ್ತಾರೆ. ಸೊ ಅವ್ರ ಹತ್ರ ಜಾಗ ಇದೆಯೋ ಇಲ್ವೋ ಏನೋ ಗೊತ್ತಿಲ್ಲ, ಒಟ್ಟು ನೆಡ್ತಾರೆ. ಅದರಿಂದನೇ ಕಾಳು ಮೆಣಸು ಎಲ್ಲ ಮರಗಳಲ್ಲೂ ಕಾಣುತ್ತೆ. ಸೊ ಅದೇ ಮುಖ್ಯ. ಸೊ ಮೆಣಸು ನೆಡೋದು ಅಂತ ಹೇಳಿದರೆ ಮರದಿಂದ 1 ಅಡಿ ದೂರ ಅಥವಾ 1-1.5 ಅಡಿ ದೂರದಲ್ಲಿ ಗುಂಡಿಯನ್ನು ಮಾಡಿಕೊಂಡು 1.5 ಅಡಿ ಗುಂಡಿ ಮಾಡಿ ಅದಕ್ಕೆ ಕಾಂಪೋಸ್ಟನ್ನು ಹಾಕಿ, 1 ಕುಕ್ಕೆಯಷ್ಟು ಕಾಂಪೋಸ್ಟು, ಟ್ರೈಕೋಡರ್ಮ ಸಿಕ್ಕಿದರೆ ಟ್ರೈಕೋಡರ್ಮ, ಪಚ್ಚೋನಿಯಾ ಸಿಕ್ಕಿದರೆ ಅದು, ಮತ್ತು ನೀಮ್ ಕೇಕ್ ಇದ್ದರೆ ನೀಮ್ ಕೇಕ್ ಹಾಕ್ಬೋದು, ವ್ಯಾಮ್ ಇದ್ದರೆ ವ್ಯಾಮ್ ಹಾಕ್ಬೋದು. ಸ್ವಲ್ಪ ರಾಕ್ ಫಾಸ್ಫೇಟು ನೆಡೋ ಜಾಗಕ್ಕೆ ಹಾಕ್ಬಿಟ್ಟು ಅನಂತರ ಅದನ್ನು ಮುಚ್ಕೋಬೇಕು. ಗುಂಡಿಯನ್ನು ಆದಷ್ಟು ಬೇಗನೆ ಮಾಡಿಕೊಂಡು ಮುಚ್ಚಬೇಕು. ಅದನ್ನ ಭೂಮಿ ಮಟ್ಟಕ್ಕೆ ಮುಚ್ಚೋದು ಬಹಳ ಮುಖ್ಯ. ಇಷ್ಟೆಲ್ಲ ಮಾಡಿ ಮುಚ್ಚಿ ಇಟ್ಕೊಂಡು ಜೂನ್ ತಿಂಗಳಿನಲ್ಲಿ ನೆಡಲಿಕ್ಕೆ ಶುರು ಮಾಡಿದರೆ, ಸೊ ನೆಡಬೇಕಾದ್ರೂ ಸುಧಾ ಆದಷ್ಟು ಗುಂಡಿಗೆ ಇಳಿಬಾರ್ದು. ಸೊ ಭೂಮಿನ ಮೇಲೇ ಒಂದು ಅರ್ಧ ಅಡಿನೇ ಎತ್ತರ ಮಾಡ್ದಂಗೆ ಮಾಡಿ ಅದಕ್ಕೆ ಮೆಣಸನ್ನು ನೆಟ್ಕೊಳ್ಳೋದ್ರಿಂದ ಮೆಣಸಿನ ಬೇರುಗಳು ಕೊಳ್ತೋಗೋದಿಲ್ಲ. ಸೊ ಮೆಣಸು ಚೆನ್ನಾಗಿ ಬರುತ್ತೆ. ಅನಂತರ ಏನು ಮಾಡಬೇಕು ಅಂತ ಹೇಳಿದರೆ 1 ತಿಂಗಳು ಅಥವಾ 2 ತಿಂಗಳು ಆದಮೇಲೆ ಹೊಸ ಎಲೆ ಬಂದ ಮೇಲೆ ಸ್ವಲ್ಪ ಮಟ್ಟಿಗೆ ಗೊಬ್ಬರ, NPK ಗೊಬ್ಬರಗಳನ್ನು ಕೊಟ್ಟರೆ ಅಥವಾ ಕಾಂಪೋಸ್ಟನ್ನು ಸುಧಾ ಕೊಟ್ಟರೆ ಸೊ ಮೆಣಸು ಬೇಗ ಬೆಳೆಯುತ್ತೆ. ಸೊ ಏನಾಗುತ್ತೆ ಅಂತ ಹೇಳಿದರೆ ಕಾಫಿ ಬೇರುಗಳು ತುಂಬ ಜಾಸ್ತಿ ಇರ್ತವೆ. ನೀವೇನು ಕೊಡಲಿಲ್ಲ ಅಂದರೆ ಬೆಳೆಯೋದೇ ಇಲ್ಲ, ಅಲ್ಲೇ ನಿಂತುಬಿಡ್ತಾವೆ. ಮತ್ತು ಅಲ್ಲಿ ಕಾಫಿದು ಎಲೆ ಬೇರೆ ಇರುತ್ತೆ, ಅದು ನೆರಳು ಮಾಡ್ತಿರುತ್ತೆ. ನೆರಳನ್ನು ತಗೋಬೇಕು, ಬೆಳಕನ್ನು ಕೊಡಬೇಕು. ಸೊ ಬೇಸಿಗೆ ಬಂದಾಗ ನೀರು ಕೊಡಬೇಕಾಗತ್ತೆ ನೆಟ್ಟಂಥ ಗಿಡಕ್ಕೆ. ಮತ್ತು ಯಾವುದೇ ಕಾರಣಕ್ಕೂ ಯಾವಾಗಲೂ
ತುದಿ ಚಿಗುರು ಗಿಡದಲ್ಲಿ ಕಾಣ್ತಾ ಇರಬೇಕು, ಬೆಳೀತಿರುವಂಥ ಗಿಡದಲ್ಲಿ. ಆವಾಗ ನೀವು ಮಾಡ್ತಾ ಇರೋ ಕೆಲಸಗಳು ಚೆನ್ನಾಗಿದೆ ಅಂತ ಅರ್ಥ. ಯಾವಾಗ ಬೆಳೆಯೋದು ತುದಿ ನಿಂತೋಗ್ಬಿಟ್ಟಿದ್ರೆ ಸೊ ಆವಾಗ ಏನೋ ಸಮಸ್ಯೆ ಆಗಿದೆ, ಅದಕ್ಕೆ ಏನು ನೋಡಿಕೊಂಡು ಅದನ್ನು ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟು ಅಂದರೆ ಅದನ್ನು ಒಂದು 2 ತಿಂಗಳಿಗೆ ಒಂದು ಸಾರಿ ಅದು ಹೋಗಿ ಗಿಡವನ್ನು ನೋಡ್ತಾ ಇದ್ದರೆ ಸೊ ಕರೆಕ್ಷನ್ಸನ್ನು ಮಾಡ್ಕೊಬೋದು. ಮಾಡಿಕೊಂಡು ಆ ಗಿಡವನ್ನು ಏಳಿಸೋದು. ಈಗ ಒಂದು ಮರಕ್ಕೆ ಎಷ್ಟು ನೆಡ್ಬೋದು ಅಂತ ಹೇಳಿದ್ರೆ ಒಂದು 2 ಗುಂಡಿಗಳನ್ನು ಮಾಡಿ ಒಂದು 4 ಕಡ್ಡಿಗಳನ್ನು ನೆಡ್ಬೋದು. ಸೊ ದೊಡ್ಡ ದಪ್ಪ ಮರ ಇದ್ದರೆ ಇವು 4 ಕಡೆಯೂ ನೆಡ್ಬೋದು. ಅಡಿಕೆಯಲ್ಲಿ 2 ನೆಡ್ತೇವೆ. ಸೊ ಒಂದು ಅಡಿಕೆಯಲ್ಲಿ ಯಾವ ಕಡೆ ಆದರೂ ನೆಡ್ಬೋದು, ನಾರ್ತ್ಗೆ ಫೇಸ್ ಮಾಡಿ ನೆಡಿ ಅಂತ ಹೇಳ್ತೇವೆ, ನಾರ್ತ್ ಈಸ್ಟ್ ಕಡೆ ನೆಡಿ ಅಂತ ಹೇಳ್ತೇವೆ. ಅಡಿಕೆಯಲ್ಲಿ ಚರಂಡಿ ಒಂದು ಮಾಡ್ಕೊಂಡಿರಬೇಕು. ಇತ್ತೀಚಿನ ವರ್ಷಗಳಲ್ಲಿ ಚರಂಡಿ ವ್ಯವಸ್ಥೆಗಳನ್ನು ಮಾಡ್ಕೊಂಡು ನೆಡೋದು ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದಾವೆ. ಯಾಕೆ ಅಂತ ಹೇಳಿದರೆ ಮಳೆ ಏನಾದ್ರು ಬಂದರೆ ನೀರು ನಿಂತು ಗಿಡಗಳು ಸಾಯೋ ಜಾಸ್ತಿ ಆಗಿದೆ. ಕಾಫಿ ತೋಟಗಳಲ್ಲೂ ಮಾಡಬೇಕು ಅಂತ ಹೇಳ್ತಿದ್ದಾವೆ, ಅಡಿಕೆ ತೋಟಗಳಲ್ಲೂ ಮಾಡಲೇಬೇಕು. ಮತ್ತು ಅಡಿಕೆ ತೋಟಗಳಲ್ಲಿ ಯಾರು ನೆಡ್ತೀರಾ ನೀವು ಆದಷ್ಟು ಉಳೋದು ಅಗಿಯೋದೆಲ್ಲ ಮಾಡಬಾರ್ದು. ಯಾಕೆ ಅಂತ ಹೇಳಿದರೆ ಅಲ್ಲಿ ಮೆಣಸಿನ ಗಿಡಗಳು ಬಂದು ಹೋಗ್ಬಿಡ್ತಾ ಇದ್ದಾವೆ. ನೀರಿನ ಅಂಶದ್ದು ಒಂದು ಪ್ರಾಬ್ಲಮ್ಮು, ಅಥವಾ ಗಾಯಗಳಾಗಿ ಅದು ಹೋಗುತ್ತೆ. ನೆಟ್ಟ ಗಿಡಗಳನ್ನು ಉಳಿಸ್ಕೋಬೇಕಾಗುತ್ತೆ. ಸೊ 2 ಮತ್ತು ಬೆಳೀತಾ ಏನಾಗುತ್ತೆ ಅಂದರೆ ಎತ್ತರ ಬಂದಂಗೆ ಚಿವುಟ್ಬೋದು. ಅದನ್ನು ಪ್ರೂನಿಂಗ್ ಅಂತ ಹೇಳ್ತಿದ್ದಾರೆ. ಸೊ ಯಾವಾಗ ಒಂದು ಅಡಿ ಅಥವಾ 2 ಅಡಿ ಬಂದ ಮೇಲೆ ಅದನ್ನು ಕಟ್ ಮಾಡಿದರೆ ಇದು ಬರುತ್ತೆ, ಅದರಿಂದ ಚಿಗುರು ಬಂದ್ಕೊಂಡು ಮರದ ಸುತ್ತ ಬೆಳೀಲಿಕ್ಕೆ ಶುರುವಾಗ್ತವೆ. ಸೊ ಮತ್ತು ಪೋಲಿಯಾರ್ ಸ್ಪ್ರೇನೂ ಸುಧಾ ಮಾಡ್ಬೋದು. ಯಾವನ್ನ NPK 1% ಸೊಲ್ಯೂಷನ್ ಮಾಡಿಕೊಂಡು 5 ಗ್ರಾಮ್ ಪರ್ ಲೀಟರ್ NPK ಇರ್ಬೋದು, ಮೈಕ್ರೋನ್ಯೂಟ್ರಿಯೆಂಟ್ ಇರ್ಬೋದು, ಯಾವುದಾದ್ರದನ್ನ ಸ್ಪ್ರೇ ಮಾಡ್ತಾಯಿದ್ರೆ ಬೇಗ ಬೆಳ್ಕೊಳ್ಳೋದು. ಇತ್ತೀಚಿನ ವರ್ಷಗಳಲ್ಲಿ ನೆಟ್ ಮೇಲೆ ಬೆಳೆಸಬೇಕು. ವರ್ಷ ನೆಡೋದು ತಪ್ಪುತ್ತೆ. ಅದು ನಾನು ಹೇಳೋದು ಅಷ್ಟೇ, ವರ್ಷ ನೆಡ್ತೀರಾ, ಯಾಕೆ ಅಂದರೆ ಅದು ನೋಡ್ಕೊಳ್ಳಲ್ಲ ಅಂತ. ಸೊ ನೀವು ನೋಡಿಕೊಂಡ್ರೆ ಇಷ್ಟೇ ಕೆಲಸ. ಅದು ಒಟ್ಟು ಆ ಗಿಡ ಸಾಯ್ದಂಗೆ ನೋಡ್ಕೊಬೇಕು, ನೀರು ನಿಲ್ದಂಗೆ ನೋಡ್ಕೊಬೇಕು, ಬೆಳೆಯೋಂಗೆ ನೋಡ್ಕೊಬೇಕು, ಗೊಬ್ಬರವನ್ನು ಕೊಡ್ಬೋದು. ಅಥವಾ ಯಾವುದಾವುದು ನೆಮಟೋಡ್ಸ್ ಇದ್ದರೆ ನೆಮಟಿಸೈಡನ್ನು ಕೊಡಬೇಕು. ಇನ್ಸೆಕ್ಟ್ ಏನಾದ್ರು ಕಂಡ್ರೆ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡ್ಕೊಬೇಕು. ಸೊ ನೀವು ಆ ರೀತಿ ಮಾಡಿಕೊಂಡು ಬರೆಸ್ಬೇಕು ಆ ಗಿಡವನ್ನು. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನಾನು ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕ ಉತ್ಪನ್ನಗಳು, ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು, ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ. ವೆಟ್ ಉತ್ಪನ್ನಗಳು. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ.
ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸೊ ಅಂದರೆ ನಾವು ಕೊಡಗಿನಲ್ಲಿ ನೋಡ್ತೀನಿ ವರ್ಷ ನೆಡ್ತಾನೆ ಇರ್ತಾರೆ, ಒಳ್ಳೆಯದು. ಸೊ ಅದು ಒಂದು 500 ಗಿಡ ನೆಡಿ, 500 ಗಿಡ ನೋಡಿಕೊಂಡು ಬಂದ ಮೇಲೆ ಇನ್ನೊಂದು 500 ಗಿಡ ಹಾಕಿ ಅಂತ ಹೇಳ್ತಾರೆ. ಒಂದೇ ಸಾರಿ 10,000 ಗಿಡ ಹಾಕ್ಬಿಟ್ಟು ಬರಲಿ ಬಿಡಿ ಅಂದ್ಕೊಂಡಿದ್ರೆ ಅದು ಬರ್ತಾಯಿಲ್ಲ. 500-1000 ಗಿಡ ಹಾಕ್ಕೊಂಡು ಮತ್ತೆ ಅದನ್ನು ಒಂದು ತಿಂಗಳಿಗೆ ಒಮ್ಮೆ ಸಾರಿ ನೋಡಿಕೊಂಡ್ರೆ ಏಳಿಸೋದು ಬಹಳ ಮುಖ್ಯ. ಅಂದರೆ ಗಿಡ ನೆಟ್ಟು ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ. ಆನಂತರ ತೋಟಗಳಿಗೆ ಹೋದರೆ ನಾವು ನಾರ್ಮಲಿ ಏನು ಮಾಡ್ತೇವೆ ಅಂತ ಹೇಳಿದರೆ, ಮಾರ್ಚ್ ತಿಂಗಳಿನಲ್ಲಿ ಕೊಯ್ಲಿಗೆ ಶುರುವಾಗುತ್ತೆ. ಸೊ ಮಾರ್ಚಲ್ಲಿ ಕೊಯ್ದು ಕೊತ್ತುಗಳನ್ನು ಕುಯ್ಕೊಂಡು ಡಿಕೋನಿಂಗ್ ಮಿಷಿನ್ನಲ್ಲಿ ನೀವು ಸಪ್ರೇಟ್ ಮಾಡಿ ಅದನ್ನು ಒಣಗಿಸ್ಕೋಬೇಕು ಅಂತ ಹೇಳಿದರೆ, ಒಂದು ಪಾಲಿಥೀನ್ ಶೀಟ್ ತೊಗೊಂಡು ಅದನ್ನು ಕಣದಲ್ಲಿ ಹರಡಿ ಅದರ ಮೇಲೆ ಮುಚ್ಚಿಕೊಂಡ್ರೆ ಬ್ಲ್ಯಾಂಚಿಂಗ್ ಆಗುತ್ತೆ, ಕಪ್ಪಾಗುತ್ತೆ ಮೆಣಸು. ಒಣಗಿಸೋರು ಇತ್ತೀಚೆಗೆ ಮಾರ್ಚ್ ತಿಂಗಳಲ್ಲಿ ಮಾಡುವಂಥ ಕೆಲಸಗಳದು. ಸೊ ಅದನ್ನು ಒಣಗಿಸ್ಕೋಬೇಕು ನೀಟಾಗಿ. ಸೊ ಒಣಗಿಸಿ ಅದನ್ನು ಮಾಯಿಶ್ಚರ್ ಲೆವೆಲ್ಲು 10% to 12% ಒಳಗಿರಬೇಕು. ಅಷ್ಟನ್ನು ಮಾಡಿ ಅದನ್ನು ತುಂಬಿಟ್ಕೋಬೇಕು. ಸೊ ಆನಂತರ ತೋಟದಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ನಾನು ಆಗಲೇ ಹೇಳ್ದಂಗೆ ಮಾರ್ಚ್ ಏಪ್ರಿಲ್ನಲ್ಲಿ ನೆರಳು ತೆಗಿಬೇಕು. ಬರೋ ವರ್ಷಕ್ಕೆ ಹೋಗ್ತಾ ಇರ್ತವೆ, ನೆರಳು ತೆಗಿಯೋದು ಇಂಪಾರ್ಟೆಂಟು. ಎರಡನೇದು ನೀರು ಕೊಡೋದು ಇಂಪಾರ್ಟೆಂಟು. ಯಾವುದೇ ಮೆಥಡ್ ಇರ್ಬೋದು, ಸ್ಪ್ರಿಂಕ್ಲರ್ ಇರ್ಬೋದು, ಓಸ್ ಇರ್ಬೋದು, ಪಾಟಲ್ಲಿ ಇರ್ಬೋದು. ಒಟ್ಟು ನೀರನ್ನು ಏಪ್ರಿಲ್ ಮೇ ತಿಂಗಳಲ್ಲಿ ಚೆನ್ನಾಗಿ ಕೊಟ್ಟಷ್ಟು ಇಳುವರಿ ಜಾಸ್ತಿ ಆಗುತ್ತೆ. ನೆರಳು ತೆಗೆದು ನೀರನ್ನು ಕೊಟ್ಟರೆ ಇಳುವರಿ ಗ್ಯಾರಂಟಿಡ್ ಇರುತ್ತೆ. ಸೊ ಇತ್ತೀಚಿನ ವರ್ಷಗಳಲ್ಲಿ ಟೆಂಪ್ರೇಚರ್ ತುಂಬ ಜಾಸ್ತಿ ಇರೋದರಿಂದ ಜಾಸ್ತಿ ನೀರು ಕೊಡಬೇಕಾಗುತ್ತೆ ತೋಟದಲ್ಲಿ. ಯಾಕೆಂದರೆ ಹೋದ ವರ್ಷ ಆ ಥರ ಆಯಿತು. ಎಷ್ಟೇ ನೀರು ಕೊಟ್ಟರೂ ಸುಧಾ ತಾಪಮಾನ ಕಡಿಮೆ ಆಗಲೇ ಇಲ್ಲ. ಅದರಿಂದ ಮೆಣಸು ಹೂವೇ ಬಿಡಲಿಲ್ಲ, ಯಾಕೆಂದರೆ ಅಷ್ಟು ಟೆಂಪ್ರೇಚರ್ ಜಾಸ್ತಿ ಆಗಿದೆ. ಸೊ ಇದೇ ರೀತಿ ಆದರೆ ಅಡಿಕೆ ತೋಟಗಳು ಮಾತ್ರ ಚೆನ್ನಾಗಿರ್ತವೆ. ನಮ್ಮ ಕಾಫಿ ತೋಟಗಳಲ್ಲಿ ಮೆಣಸು ಕಡಿಮೆ ಆಗೋ ಚಾನ್ಸಸ್ ಜಾಸ್ತಿ. ಸೊ ಆದ್ದರಿಂದ ನಾವು ನೆರಳು ಇಟ್ಕೋಬೇಕಾಗುತ್ತೆ. ಈಗ ಹಿಂದಿವರೆಗೆ ನಾವು ಜಾಸ್ತಿ ನೆರಳು ತೆಗೀರಿ ಅಂತ ಹೇಳ್ತಿದ್ವಿ. ಮುಂದೆ ಎಲ್ಲ ನೆರಳನ್ನು ನೆರಳು ಇಟ್ಕೊಂಡು ಬೆಳೆಯೋಕ್ಕೆ ಶುರು ಮಾಡಿ ಅಂತ ಹೇಳ್ತಾಯಿದ್ದೇವೆ. ಇತ್ತೀಚೆಗೆ ಹಾಗೆ ಹೇಳ್ತಿದ್ವಿ. ತಾಪಮಾನ ಭಾಳ ಇಂಪಾರ್ಟೆಂಟು. ಸೊ 35 ಡಿಗ್ರಿ ಮೇಲೆ 32 ಡಿಗ್ರಿ ಮೇಲೆ ಹೋದರೆ ಮೆಣಸೂ ಸುಧಾ ಕಾಯಿ ಕಟ್ಟೋದಿಲ್ಲ. ಸೊ ಅದರಿಂದ ಅದು ಒಂದು ನೋಡ್ಕೋಬೇಕಾಗುತ್ತೆ. ಮೇ ತಿಂಗಳಲ್ಲಿ ಹೋದಾಗ ಸುಣ್ಣವನ್ನು ಕೊಡ್ತೇವೆ. ಇಲ್ಲೆಲ್ಲ ನೀರನ್ನು ಕೊಟ್ಟಾದಮೇಲೆ ಒಂದು ಸುಣ್ಣವನ್ನು ಕೊಡ್ತೇವೆ. ಗೊಬ್ಬರ ಹಾಕೋದಕ್ಕೆ ಮೊದಲು ಒಂದು 1/2 kg ಸುಣ್ಣ, ಏನು ಅಗ್ರಿಕಲ್ಚರ್ ಲೈಮ್ ಅಂತ ಹೇಳ್ತೇವೆ. ಅದು ಕೊಡೋದ್ರಿಂದ pH ಇಂಪ್ರೂವ್ ಆಗುತ್ತೆ ಮತ್ತು ಕೊಳೆ ರೋಗಗಳು ಕಡಿಮೆ ಆಗುತ್ತೆ. ಆದ್ದರಿಂದ ವರ್ಷ ಕೊಡ್ತೇವೆ. ಇಲ್ಲಾಂದರೆ 2 ವರ್ಷಕ್ಕೊಂದು ಸಾರಿ ಕೊಡ್ತೇವೆ. ಇಲ್ಲೆಲ್ಲ ಏನು ಮೆಣಸಿಗೆ ವರ್ಷ ಕೊಡಿ ಅಂತ ಹೇಳ್ತೇವೆ. ಸ್ವಲ್ಪ pH ಜಾಸ್ತಿ ಇದ್ದಷ್ಟು ಪೈಟೋಪ್ತೋರಾ ಅದು ಜರ್ಮಿನೇಷನ್ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಹೇಳ್ತೇವೆ. ಸೊ ಆನಂತರ ಈಗ ನಾವು ಸುಣ್ಣವನ್ನೆಲ್ಲ ಕೊಟ್ಟಾದಮೇಲೆ ಒಂದು 15 ದಿನದ ನಂತರ ಅದಕ್ಕೆ ಗೊಬ್ಬರವನ್ನು ಕೊಡ್ಬೋದು. ಸೊ ನಾವೇನು ಮಾಡ್ತೇವೆ ಅಂದರೆ, ಈಗ ನೀರು ಕೊಡೋರಿಗೆ ಏಪ್ರಿಲ್ ಮೇನಲ್ಲಿ ಗೊಬ್ಬರ ಕೊಡಿಸ್ತೇವೆ. ಸೊ ನೀರು ಕೊಡದೇ ಇರೋರಿಗೆ ಜೂನಲ್ಲಿ ಗೊಬ್ಬರ ಕೊಡಲಿಕ್ಕೆ ಹೇಳ್ತೇವೆ. ಸೊ ನಮ್ಮಲ್ಲಿ ಏನು ರೆಕಮೆಂಡೇಷನ್ ಇದೆ, ಒಳ್ಳೆ ಇಳುವರಿ ಬರುವಂಥ ತೋಟಕ್ಕೆ 140 ಗ್ರಾಮ್ ಸಾರಜನಕ, 50 ಗ್ರಾಮ್ ರಂಜಕ, 250 ಗ್ರಾಮ್ ಪೊಟ್ಯಾಷ್ ಅಷ್ಟು. ಅದನ್ನು ನೀವೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಎಲ್ಲ ನೋಡಿದರೆ 2 ಬ್ಯಾಗ್ ಯೂರಿಯಾ, 1 ಬ್ಯಾಗು ರಾಕ್ ಫಾಸ್ಫೇಟು, 3 ಬ್ಯಾಗ್ ಪೊಟ್ಯಾಷ್, ಆ ರೀತಿ ಮಿಕ್ಸರ್ ಮಾಡಿಕೊಂಡು ಒಂದು ಗಿಡಕ್ಕೆ 250ರಿಂದ 300 ಗ್ರಾಮ್ ಅಷ್ಟು ಆದಷ್ಟು ಒಂದೂವರೆ ಅಡಿ ದೂರದಲ್ಲಿ ಹಾಕ್ಕೊಳ್ಳೋದು ಉತ್ತಮ. ಅದು ಮೇ ಜೂನಲ್ಲಿ ಅಥವಾ ನೀರು ಕೊಟ್ಟ ಮೇಲೆ ಅಥವಾ ಮಳೆ ಬಂದ ಮೇಲೆ. ಅದೇ ಸಮಯದಲ್ಲಿ ನಾವು ಮೈಕ್ರೋನ್ಯೂಟ್ರಿಯೆಂಟ್ ಪೆಪ್ಪರ್ ಸ್ಪೆಷಲನ್ನು ಸಿಂಪಡಣೆ ಮಾಡ್ಕೋಬೇಕಾಗುತ್ತೆ. ಮೆಣಸಿಗೆ ಬಹಳ ಮುಖ್ಯ. ಆದ್ದರಿಂದ ಮೈಕ್ರೋನ್ಯೂಟ್ರಿಯೆಂಟ್ ಏನು ಪ್ರಾಬ್ಲಮ್ ಇರುತ್ತೆ ಅದನ್ನೆಲ್ಲ ನಾವು ಇದು ಮಾಡ್ಬೋದು. ಮತ್ತು ಜೂನ್ ತಿಂಗಳಲ್ಲಿ ಮಳೆ ಶುರುವಾಗುತ್ತೆ, ಜುಲೈಗೆ ಹೋಗ್ತಾ ಇರ್ತೇವೆ. ಸೊ ಆವಾಗ ರೋಗಗಳು ಬರೋ ಚಾನ್ಸಸ್ ಜಾಸ್ತಿ. ಆದ್ದರಿಂದ ಕಾಪರ್ ಆಕ್ಸಿಕ್ಲೋರೈಡ್ ಡ್ರಂಚನ್ನು ಮಾಡ್ಕೋಬೇಕಾಗುತ್ತೆ ಮೆಣಸಿಗೆ ಒಂದು. ಅಥವಾ ಕೆಲವರು ಏನು ಕಾಂಪೋಸ್ಟ್ ಹಾಕಿದರೆ ಟ್ರೈಕೋಡರ್ಮಾ ಜೊತೆ ಮಿಕ್ಸ್ ಮಾಡಿ ಹಾಕಿರ್ತಾರೆ. ಡ್ರೈ ಪ್ರದೇಶದಲ್ಲಿ ಮಾಡ್ಬೋದು. ಸೊ ವೆಟ್ ಪ್ರದೇಶ ಎಲ್ಲಿ ಮಳೆ ಜಾಸ್ತಿ ಬೀಳುತ್ತೆ ಅಲ್ಲಿ ಕಾಪರ್ ಆಕ್ಸಿಕ್ಲೋರೈಡ್ ಡ್ರೆಂಚಿಂಗ್ ಮಾಡಿ. ಸೊ 1% ಬೋಡೋ ಸ್ಪ್ರೇ ಮಾಡ್ಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ. ಇದೆಲ್ಲ ಜೂನು ಮತ್ತು ಜುಲೈ ತಿಂಗಳಿನಲ್ಲಿ ಮಳೆ ಜಾಸ್ತಿ ಹಿಡಿಯೋದ್ರ ಮೊದಲು ಮಾಡೋದು ಬಹಳ ಮುಖ್ಯ. ಸೊ ರೋಗಗಳು ಬರೋದು ಕಡಿಮೆ. ಸೊ ಕೀಟಗಳು ಅಂತ ಹೇಳಿ ಮೆಣಸಿನಲ್ಲಿ ಕಡಿಮೆ. ನಾರ್ಮಲಿ ಏನು ಮಾಡ್ತಾರೆ ಅಂದರೆ, ಏಪ್ರಿಲ್ ಮೇನಲ್ಲಿ ಕೊಯ್ದ ಮೇಲೆ ಒಂದು ಯಾವುದಾದ್ರು ಇನ್ಸೆಕ್ಟಿಸೈಡನ್ನು ಹೊಡಿತಾರೆ. ಡೈಮಿಥೇಡ್ ಇರುತ್ತೆ, ಅದು ಒಂದು 2 ml per ಲೀಟ್ರು, ಅಥವಾ ಇಮಿಡಾಕ್ಲೋರೋಪಿಡ್ 0.5 ml per ಲೀಟ್ರು. ಅದನ್ನು ಮೇ ತಿಂಗಳಲ್ಲಿ ಹೊಡ್ಕೊಂಡ್ರೆ ಸಾಕಾಗುತ್ತೆ. ಸೊ ಇನ್ನು ಹುಳುಗಳದ ಬಗ್ಗೆ ನಾವು ಅಷ್ಟೇನು ಜಾಸ್ತಿ ಪ್ರಾಬ್ಲಮ್ಸ್ ಇಲ್ಲ, ಅದನ್ನು ಮೇಂಟೈನ್ ಮಾಡ್ಕೊಬೋದು. ಸೊ ನಂತರ ಏನಾಗುತ್ತೆ ಅಂದರೆ, ಜುಲೈನಲ್ಲಿ
ಮೆಣಸಿನ ತೋಟಗಳನ್ನ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ. ಯಾಕೆಂದರೆ ಜುಲೈನಲ್ಲೇ ಏನಾದರೂ ರೋಗ ಬಂದರೆ ತೋಟದಲ್ಲಿ ಬರೋದು. ಕೊಳೆ ರೋಗ ಬಂದರೆ ಇಮ್ಮಿಡಿಯೇಟು ಸಿಸ್ಟಮಿಕ್ ಫಂಗಿಸೈಡನ್ನು ಹೊಡಿಬೇಕಾಗುತ್ತೆ. ಮೆಟ್ಲಾಕ್ಸಿಲ್ ಮ್ಯಾಂಕೋಸಬ್ ಇದೆ, ಸೊ ಅದನ್ನು ಸ್ಪ್ರೇ ಮಾಡ್ಬೋದು. ಸೊ ನಾರ್ಮಲಿ ಇದನ್ನು 1.2 ಗ್ರಾಮ್ ಪರ್ ಲೀಟರು ಸಿಂಪಡಣೆ ಮಾಡಿಕೊಂಡು ಆನಂತರ ಮಳೆ ನಿಂತರೆ ಬೋರ್ಡೋ ಹೊಡೆಯೋದು ಭಾಳ ಮುಖ್ಯ. 2ನೇ ರೌಂಡು ರೋಗ ಕಂಡ ಮೇಲೆ ತಿರ್ಗಾ ಹೊಡಿಬೇಕಾಗುತ್ತೆ ಬೋರ್ಡು. ಸೊ ಇಲ್ಲ ಅಂದರೆ ರೋಗ ಹರಡ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ 3 ಸರಿನೂ ಬೋರ್ಡೋ ಹೊಡಿಬೇಕಾಗುತ್ತೆ. ಯಾಕೆಂದರೆ ರೋಗ ಕಾಣದೇ ಇದ್ದರೆ 2 ಬೋರ್ಡೋ ಸಾಕಾಗುತ್ತೆ. ರೋಗ ಕಾಣೋ ಪ್ರದೇಶಗಳಲ್ಲಿ 3 ಬೋರ್ಡೋವನ್ನು 1% ಬೋರ್ಡೋವನ್ನು ಹೊಡ್ಕೋಬೇಕಾಗುತ್ತೆ. ಸೊ ಅದು ಕೊಳೆ ರೋಗದಕ್ಕೋಸ್ಕರ ಮ್ಯಾನೇಜ್ ಮಾಡೋದು. ಸೊ ಆನಂತರ ನಮಗೆ ಜುಲೈನಲ್ಲಿ ನಾರ್ಮಲಿ ಕೊಳೆ ನೋಡ್ತೇವೆ, ಆಗಸ್ಟ್ನಲ್ಲೂ ಸುಧಾ ನೋಡ್ತೇವೆ. ಸೊ ಸಿಸ್ಟಮಿಕ್ ಫಂಗಿಸೈಡನ್ನು ನಾವೇನು ಹೇಳ್ತಿದ್ವಿ ಹಿಂದೆ ಎಲ್ಲ ತೋಟಗಳನ್ನು ಆ ಮಳೆಗಾಲದಲ್ಲಿ ಒಂದು ಸ್ವಲ್ಪ ಓಡಾಡ್ತಾಯಿರಿ, ನೋಡ್ತಾಯಿರಿ, ಆವಾಗ ತೋಟ ಉಳಿಸ್ಕೋಬೋದು ಅಂತ ಹೇಳ್ತಾಯಿದ್ವಿ. ಬಟ್ ಇತ್ತೀಚೆಗೆ ಎಲೆ ಕೊಳೆ ರೋಗ ಕಡಿಮೆ ಆಗಿದೆ. ಸೊ ಇತ್ತೀಚೆಗೆ ನಮಗೆ ಸಮಸ್ಯೆ ಆಗ್ತಾ ಇರೋದು ಬುಡಕೊಳೆ ರೋಗ, ಸ್ಲೋ ವಿಲ್ಟ್ ಅಂತಾರೆ. ಸೊ ಅದು ಜಾಸ್ತಿ ಆಗ್ತದೆ. ಅದರಿಂದ ಚರಂಡಿ ವ್ಯವಸ್ಥೆ ಇತ್ತೀಚೆಗೆ ಎಲ್ಲ ಕಡೆ ನೋಡ್ತಾ ಇದ್ದಾರೆ. ಯಾರು ಚರಂಡಿ ವ್ಯವಸ್ಥೆ ಮಾಡಿದ್ದಾರೆ ಅದು ರೋಗದ ಪ್ರಮಾಣ ಕಡಿಮೆ ಇದೆ. ಸೊ ಚರಂಡಿ ವ್ಯವಸ್ಥೆ ಮಾಡ್ಕೊಳ್ಳೋದು, ಇತ್ತೀಚೆಗೆ ಕಾಫಿನಲ್ಲೂ ಸುಧಾ ನಾವು ಚರಂಡಿ ಮಾಡಿ ಅಂತ ತುಂಬ ಜನಕ್ಕೆ ಹೇಳ್ತಾ ಇದ್ದಾರೆ, ಬಟ್ ಮಾಡ್ತಾಯಿಲ್ಲ, ಕಷ್ಟ. ಸೊ ಮಾಡ್ತಾರೆ. ಈ ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ ಉಳಿಲೇಬೇಕು ಅಂತ ಇದ್ದರೆ ಮಾಡಬೇಕಾಗತ್ತೆ. ಇತ್ತೀಚೆಗೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅಡಿಕೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಸೊ ಈಗ ನಮ್ಮನ್ನು ಸಿರ್ಸಿ ಭಾಗದಲ್ಲೆಲ್ಲ ನೋಡಿದಾಗ ಮಲ್ಚಿಂಗ್ ಮಾಡ್ತಾರೆ ರೋಗ ಬರ್ದಂಗೆ. ಚರಂಡಿ ಮಾಡಿಕೊಂಡು ಚರಂಡಿಗೂ ಸುಧಾ ಮಲ್ಚ್ ಹಾಕೋ ಲೆವೆಲ್ಗೆ ಹೋಗಿದ್ದಾರೆ. ಪ್ರತಿ ಗಿಡಕ್ಕೆ ಪ್ಲಾಸ್ಟಿಕ್ ಮಲ್ಚನ್ನು ಮಾಡಿದ್ದಾರೆ. ಇವೆಲ್ಲ ಒಳ್ಳೆ ಪ್ರಾಕ್ಟೀಸಸ್ಸು. ಸೊ ಅದರಿಂದ ರೋಗದ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಗಿಡಗಳು ಉಳ್ಕೊಳ್ತವೆ. ಸೊ ಇದು ರೋಗ ಮತ್ತು ಇದ್ರದ್ದು ಕೀಟಗಳ ಬಗ್ಗೆ ನಾನು ಆಗಲೇ ಹೇಳಿದೆ. ನೋಡಿದರೆ ಇದ್ದಾಗ ಹೊಡ್ಕೊಂಡ್ರೆ ಸ್ಕೇಲ್ ಇನ್ಸೆಕ್ಟ್ ಅಂತ ಬರುತ್ತೆ. ಸೊ ಅದು ಬಂದರೆ ಒಂದು ಇಮಿಡಾಕ್ಲೋರೋಫಿಡ್ ಹೊಡ್ಕೊಂಡ್ರೆ ಒಂದು ಸರಿ ಹೊಡೆದು ಮತ್ತು 15 ದಿನ ಬಿಟ್ಟು ಅದೇ ಗಿಡಕ್ಕೆ ಅಥವಾ ಅದೇ ಭಾಗಕ್ಕೆ ಹೊಡೆದ್ರೆ ಸಾಕು. ಎಲ್ಲ ಗಿಡಕ್ಕೆ ಹೊಡಿಬೇಕು ಅಂತ ಏನಿಲ್ಲ. ಸೊ ನೋಡ್ಕೊಂಡು ಹೊಡೆದ್ರೆ ಸಾಕಾಗುತ್ತೆ, ಮ್ಯಾನೇಜ್ ಮಾಡ್ಬೋದು ಹುಳಗಳ ಬಗ್ಗೆ. ಸೊ ಆನಂತರ ನಾವು ನಾರ್ಮಲಿ ಏನಾಗುತ್ತೆ, ಆಗಸ್ಟಲ್ಲಿ ಸೆಪ್ಟೆಂಬರ್ನಲ್ಲಿ 2ನೇ ಗೊಬ್ಬರ ಕೊಡೋಕ್ಕೆ ಶುರು ಮಾಡ್ತೇವೆ. ಸೊ ಸೇಮ್ ರೆಕಮೆಂಡೇಷನು 2 ಬ್ಯಾಗ್ ಯೂರಿಯಾ, 1 ಬ್ಯಾಗು DAPನೋ ಅಥವಾ ನೀವು ರಾಕ್ ಫಾಸ್ಫೇಟು ಅಥವಾ 3 ಬ್ಯಾಗ್ ಪೊಟ್ಯಾಶ್ ಮಿಕ್ಸರ್ ಮಾಡಿ ಪ್ರತಿ ಗಿಡಕ್ಕೆ 250 300 ಗ್ರಾಮ್ ಅಷ್ಟು ಕೊಡೋದು. ಕೆಲವರು ಏನು ಮಾಡ್ತಾಯಿದ್ದಾರೆ ಅಂದರೆ ಇದೇ ಪ್ರಮಾಣವನ್ನು 4 ಸಾರಿ ಸ್ಪ್ಲಿಟ್ ಮಾಡಿ ಕೊಡ್ತಾಯಿದ್ದಾರೆ. ಏಪ್ರಿಲ್ನಲ್ಲೇ ಕೊಡ್ತಾರೆ, ಜೂನಲ್ಲಿ ಕೊಡ್ತಾರೆ, ಸೆಪ್ಟೆಂಬರಲ್ಲಿ ಆಗಸ್ಟ್ ಸೆಪ್ಟೆಂಬರಲ್ಲಿ ಒಂದು ಕೊಟ್ಟು ನವಂಬರಲ್ಲೂ ಒಂದು ಕೊಟ್ಟು ಮುಗಿಸ್ತಿದ್ದಾರೆ. ಅದೇ ಥರ ಪೋಲಿಯರ್ ಸ್ಪ್ರೇನೂ ಸುಧಾ ಮಾಡ್ತಾಯಿದ್ದಾರೆ. 1% ಸೊಲ್ಯೂಷನನ್ನು ಮೈಕ್ರೋನ್ಯೂಟ್ರಿಯೆಂಟ್ ಜೊತೆ ಸೇರಿಸಿ ಸಿಂಪಡಣೆ ಮಾಡಿಕೊಂಡ್ರೆ ನಮಗೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. NPK, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು,
ಡಿಗ್ರಿ ಮತ್ತು ಫ್ಯಾಟ್. ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ. ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಕರಿಮೆಣಸು ಅಂದ ತಕ್ಷಣ ಬಹಳ ಉತ್ತಮವಾದಂಥದ್ದು ಸಿಲ್ವರ್ ಉಕ್ ಗಿಡ. ಸೊ ಸಿಲ್ವರ್ ಉಕ್ಕಲ್ಲಿ ಏನಾಗುತ್ತೆ, ಎಲೆ ಕಾಫಿ ಮೇಲೆ ಬಿದ್ದು ಅದು ಕೊಳೆಯೋದಿಲ್ಲ ಅಂತ ಹೇಳಿ ಇತ್ತೀಚೆಗೆ ಕಡಿಮೆ ಮಾಡ್ತಾಯಿದ್ದಾರೆ. ಆದರೆ ಮೆಣಸಿಗೆ ಬಹಳ ಸೂಕ್ತವಾದಂತಹ ಮರ ಅಂತ ಹೇಳಿದರೆ ಸಿಲ್ವರ್ ಉಕ್ಕು. ಹೆಚ್ಚಿಗೆ ಇಳುವರಿ ಕೊಡುವಂತಹ ಮೆಣಸು ಸಿಲ್ವರ್ ಉಕ್ಕಲ್ಲಿ ಜಾಸ್ತಿ ಇಳುವರಿಯನ್ನು ಕೊಡುತ್ತೆ. ಸೊ ಅನಂತರ ಬಂದರೆ ಪಾಲ್ವಾನ್, ಏನು ಗ್ಲಿರ್ಸಿಡಿಯಾ ಅಲ್ಲ, ಪಾಲ್ವಾನ್ ಅಂತ ಹೇಳಿ ಮುರುಕು ಅಂತಾರೆ ಇಲ್ಲೆಲ್ಲ. ಪಾಲ್ವಾನ್ ಗಿಡ, ಪಾಲ್ವಾನನ್ನು ನಾವು ಅದು ಏನಾಗ್ತಾಯಿದೆ ಅಂತ ಹೇಳಿದರೆ ಸ್ವಲ್ಪ ಎತ್ತರ ಹೋದ್ಮೇಲೆ ಅದು ಕೆಲವು ಗಾಳಿಗೆ ಬಿದ್ದೋಗುತ್ತೆ ಅಂತ ಹೇಳ್ತಾರೆ. ಸೊ ಪಾಲ್ವಾನು ಬೇಗ ಬೆಳೀಲಿಕ್ಕೆ ಪಾಲ್ವಾನು ಮತ್ತು ಗ್ಲಿರ್ಸಿಡಿಯಾ ಗೊಬ್ಬರದ ಗಿಡ. ಸೊ ಇವೆರಡು ಗೊಬ್ಬರದ ಗಿಡ ಮತ್ತು ಪಾಲ್ವಾನ್ ಗಿಡ ಸುಮಾರು ತೋಟಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಗ್ಲಿರ್ಸಿಡಿಯಾ ಗಿಡಕ್ಕೆ ತಡ್ಕೊಳ್ಳೋ ಶಕ್ತಿ ಇದೆ, ಆದರೆ ಎತ್ತರ ಬೆಳೀತಾ ಇಲ್ಲ. ಸೊ ಎತ್ತರ ಬೆಳೆಸ್ಕೋಬೇಕು. ಒಂದು 20 ಅಡಿ ಗಂಟ ಬೆಳೆಸಿದರೆ ಒಳ್ಳೆ ಇಳುವರಿ ಮಾಡ್ಕೋಬೋದು. ಸೊ ಪಾಲ್ವಾನನ್ನು 20 ಅಡಿ ಗಂಟ ಇಟ್ಕೊಂಡು ಅದರಲ್ಲಿ ಮೆಣಸನ್ನು ಬೆಳಿಬೋದು. ಅದು ಇತ್ತೀಚೆಗೆ ನೋಡಿದಾಗ ಎಲ್ಲ ಮರಕ್ಕೂ ಹಾಕ್ಬೋದು. ಈಗ ಕಂಬಕ್ಕೆ ಪ್ಲಾಸ್ಟಿಕ್ ಪೈಪ್ಗೆ ಹಾಕ್ಲಿಕ್ಕೆ ಹೊರಟಿದ್ದಾವೆ. ಅಂದಮೇಲೆ ನಾವು ಎಲ್ಲ ಮರದಲ್ಲೂ ಮೆಣಸನ್ನು ಬೆಳಿಬೋದು, ಕಟ್ಕೋಬೋದು. ಹಿಂದೆ ಎಲ್ಲ ಹತ್ತಿ ಮರಕ್ಕೆ, ಈಗ ಕೆಲವು ತೋಟಗಳಲ್ಲಿ ಹತ್ತಿ ಮರದಲ್ಲಿ ಬೆಳೆಯೋಕ್ಕಾಗಲ್ಲ ಅಂತಿದ್ದು, ಹತ್ತಿ ಮರಕ್ಕೆ ಒಂದು ಸಾರಿ ಹಿಡ್ಕೊಂಡು ಹೋದರೆ ಒಳ್ಳೆ ಇಳುವರಿ ಬರುತ್ತೆ. ಸೊ ಆದರೆ ಅದೇ ಕಟ್ಕೋಬೇಕು. ಸೊ ಮತ್ತು ಅದು ಬಿಟ್ಟರೆ ಬೇರೆ ಬೇರೆ ಮರಗಳು ಅಂತ ಹೇಳಿದಾಗ ಸಾಗವಾನೆ ಮರದಲ್ಲಿ ಬೆಳಿಬೋದು, ಮಹಾಗನಿಯಲ್ಲಿ ಬೆಳಿಬೋದು. ಸೊ ಇತ್ತೀಚೆಗೆ ಯಾರು ಹೇಳ್ತಾಯಿದ್ರು ಈವನ್ ಕ್ಯಾಸುರೈನಾದಲ್ಲಿ ಬೆಳಿಬೋದು. ಅಂದರೆ ಬೇರೆ ಪ್ರದೇಶದಲ್ಲಿ ಎಲ್ಲಿ ನಾವು ಕ್ಯಾಸುರೈನಾ ಕೊಡಗಿನಲ್ಲಿ ಇಲ್ಲ. ಸೊ ಬೇರೆ ಪ್ರದೇಶಗಳಲ್ಲಿ ಕ್ಯಾಸುರೈನಾಗೂ ಮೆಣಸನ್ನು ಹಬ್ಬಿಸಿ ಬೆಳೆಸಿದ್ದಾರೆ. ಬಟ್ ಇತ್ತೀಚೆಗೆ ನೋಡಿದಾಗ ಬೆಳೆಸ್ಬೋದು. ಬಟ್ ಏನಂದರೆ ಅಂತರ ಬೇಕು. ಸೊ ಒಂದು 8 ಅಡಿ 10 ಅಡಿ 9 ಅಡಿ 10 ಅಡಿಗೆ ಹಾಕ್ಕೊಂಡು ಕಟ್ಕೋಬೇಕಲ್ಲಿ. ಸೊ ಹೆಬ್ಬೇವಿನಲ್ಲಿ ಟ್ರೈ ಮಾಡ್ತಿದ್ದಾರೆ. ಹೆಬ್ಬೇವಿನಲ್ಲೂ ಕಷ್ಟ, ಬಟ್ ಕೆಲವರು ಬೆಳೆಸ್ತಿದ್ದಾರೆ. ಕೆಲವು ಹೆಬ್ಬೇವು ತೋಟಗಳು ನಮ್ಮ ಮೈದಾನ ಪ್ರದೇಶದಲ್ಲಿ ನೋಡ್ತಾ ಇದ್ದಾವೆ. ಕಟ್ತಿರಬೇಕು. ಅಡಿಕೆನಲ್ಲಿ ಹಿಂದೆ ಬೆಳೆದಿದ್ದಾವೆ. ಅಡಿಕೆನಲ್ಲಿ ಎಕ್ಸ್ಪ್ರೆಸ್ ಸಿರ್ಸಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಡಿಕೆಯಲ್ಲಿ ತುಂಬ ಚೆನ್ನಾಗಿ ಬೆಳೀತಾರೆ. ನಮ್ಮಲ್ಲಿ ಏನಾದರೆ ಕಟ್ಟೋದು ಕಡಿಮೆ. ನಾವು ಕಾಫಿ ಬೆಳೆಗಾರರು ಕಟ್ಟೋದಿಲ್ಲ, ಅದರಿಂದ ನಾವು ಅಡಿಕೆ ಕಡಿಮೆ ಹಾಕೋದು. ಕಟ್ಕೊಂಡ್ರೆ ಅಡಿಕೆಯಲ್ಲಿ ಬೆಳಿಬೋದು. ಸೊ ಅಡಿಕೆಯಲ್ಲಿ ಬೆಳಿಬೋದು, ತೆಂಗಲ್ಲಿ ಬೆಳಿಬೋದು. ಇತ್ತೀಚೆಗೆ ಇನ್ನೊಂದು ಪದ್ಧತಿ ಬರ್ತಾ ಇದೆ. ಅಡಿಕೆ ತೋಟಗಳು 2 ಅಡಿಕೆ ಮಧ್ಯ ಕಂಬಗಳನ್ನು ಹಾಕಿ ಬೆಳೀಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಸಿಮೆಂಟ್ ಕಂಬನೂ ಹಾಕ್ಕೊಂಡಿದ್ದಾರೆ. ಕೆಲವರು ಪ್ಲಾಸ್ಟಿಕ್ ಪೈಪ್ ಹಾಕಿ ಬೆಳೀಲಿಕ್ಕೆ ಶುರು ಮಾಡಿದ್ದಾರೆ. ತೆಂಗಿನ ತೋಟದಲ್ಲಿ 2 ತೆಂಗಿನ ಮರದ ಮಧ್ಯ ಸಿಲ್ವರ್ ಉಕ್ಕನ್ನು ಹಾಕಿ 2 ಲೈನನ್ನು ಹಾಕಿ ಬೆಳೆಯೋರಿದ್ದಾರೆ. ಬೆಳಿಬೋದು, ಅಂದರೆ ಅವರಿಗೆ ಆಸಕ್ತಿ ಇರಬೇಕು. ಆಸಕ್ತಿ ಇದ್ದರೆ ಈ ಥರ ಮರಗಳು ಸಿಗ್ತವೆ. ಬಟ್ ಬೇಗ ಬೆಳೆಯೋ ಮರಗಳು ಅಂದರೆ ಇವೇ. ಇನ್ನು ಬೇರೆ ಯಾವುದಾದ್ರೂ ಮರಗಳು ಬೇಗ ಬೆಳೆದರೆ, ಇತ್ತೀಚೆಗೆ ಪಯಾನಿ ಅಂತೇಳಿ ಒಂದು ಕೇರಳದಲ್ಲಿ ಒಂದು ಮರವನ್ನು ಸುತ್ತ ಹಾಕ್ತಾಯಿದ್ದಾರೆ. ಸೊ ಇಲ್ಲಿ ಕೊಡಗಿನಲ್ಲಿ ನಾವು ನೋಡಲಿಲ್ಲ. ಬಟ್ ಒಂದು ದೊಡ್ಡ ಎಲೆ ಮರ ನೋಡಬೇಕು. ಅದು ನೆರಳಿಗೆ ಇದು ಗಾಳಿಗೆ ತಡ್ಕೊಳ್ಳೋ ಅಂಥ ಮರಗಳಾಗಬೇಕು. ಸರ್, ಈಗ ನಾಟಿ ಮಾಡಿದ್ಮೇಲೆ ಕುಡಿ ಚಿಡ್ತಾ ಹೋಗ್ತಾರಲ್ಲ ಸರ್, ಹೆಂಗೆ ಬಳ್ಳಿ ಹಬ್ತಾ ಹೋಗುತ್ತೆ? ಸೊ ಒಂದು ನಾನು ನಾಟಿ ಮಾಡಿದ ಮೇಲೆ ನೀವು ನ್ಯೂಟ್ರಿಷನನ್ನು ಚೆನ್ನಾಗಿ ಕೊಡೋರಿಗೆ ಕುಡಿ ಚಿಗುಟ್ಬೋದು. ಸೊ ಅದು ಬೆಳಿಬೇಕು. ಬೆಳೀತಾ ಬೆಳೀತಾ ಕುಡಿ ಚಿಗುಟ್ಬೋದು. ಈಗೇನಾಗುತ್ತೆ, ನೀವೇನಾದರೂ ಏನೂ ಕೊಡದೇನೆ, ನೀವು ನ್ಯೂಟ್ರಿಷನನ್ನೇ ಕೊಡದೇನೆ ಕುಡಿ ಚಿಗುಟಿದ್ರೆ ಕುಡಿನೇ ಬರೋಲ್ಲ. ಸೊ ಅಂದರೆ ಯಾರು ನೀರು ಮತ್ತು ಗೊಬ್ಬರವನ್ನು ಕೊಡ್ತೀರಿ, ಅದು 1 ಅಡಿಗೆ ಕುಡಿ ಚಿಗುಟಿದಷ್ಟು ಗ್ರೋತ್ ಆಗುತ್ತೆ. ಸೊ ಮತ್ತು ಒಂದು ಶೇಪ್ ಬರುತ್ತೆ ಮರಕ್ಕೆ. ಇಲ್ಲಾಂದರೆ ಒಂದೇ ಕಡ್ಡಿಯಾಗಿ ಬೆಳೆದು ಮೇಲಿಂದ ಕೆಳಗೆ ಇಳಿಯೋಕ್ಕೆ ಶುರು ಆಗುತ್ತೆ. ಆವಾಗ ಅಲ್ಲಿಗೆ ಕಟ್ ಮಾಡಬೇಕಾಗುತ್ತೆ. ಹ್ಯಾಂಗಿಂಗ್ ಶೂಟನ್ನು ಇಟ್ಕೊಳ್ಳಿಕ್ಕೆ ಬರೋದಿಲ್ಲ. ಸೊ ಅದರಿಂದ ಹ್ಯಾಂಗಿಂಗ್ ಆಗೋ ಬದಲು ಮೊದಲೇ ಅವರು ಕುಡಿ ಚಿಗುಟ್ಕೊಂಡ್ರೆ ಒಳ್ಳೆಯದು. ಸೊ ಕುಡಿ ಚಿಗುಟೋದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಬೆಳೀತಿದ್ರೆ ಚಿಗುಟ್ಬೋದು. ಈಗ ನಾನು ನೋಡಿದಾಗೆ ಕೆಲವರು ಏನು ಗ್ರೋತೇ ಇರೋಲ್ಲ, ಅದನ್ನು ಬರ್ತಾ ಇರೋದನ್ನು ಚಿಗುಟ್ಬಿಡೋದು ಅಷ್ಟು ಸೂಕ್ತ ಅಲ್ಲ. 1 ಅಡಿ ಅಥವಾ 1.5 ಅಡಿ ಅಥವಾ 2 ಅಡಿ ಅಂತರದಲ್ಲಿ, ನಾರ್ಮಲ್ಲಿ 1.5 ಅಡಿ ಎತ್ತರ ಬಂದಾಗ ಚಿಗುಟಿ ಅಂತ ಹೇಳ್ತವೆ. ಮತ್ತು 3 ಅಡಿ ಬಂದ ಮೇಲೆ ಚಿಗುಟಿ ಅಂತ ಹೇಳ್ತವೆ. ಮತ್ತು 4.5 ಅಡಿ ಬಂದ ಮೇಲೆ, 5 ಅಡಿ ಬಂದ ಮೇಲೆ, ಆ ರೀತಿ ಒಂದು ನಮ್ಮ ಎತ್ತರ ಗಂಟ ಚಿಗುಟ್ಬೋದು. ಸೊ ಅನಂತರ ಅಷ್ಟೊತ್ತಿಗೆ ಮರ ತಪ್ಕೊಳ್ಳೋದು, ಅದನ್ನೇ ಇಟ್ಕೊಂಡು ಮೇಲೆ ಹತ್ತಲಿಕ್ಕೆ ಶುರು ಆಗುತ್ತೆ. ಡಾಕ್ಟರ್ ಅಂಕೇಗೌಡ ಸರ್, ಕಾಳುಮೆಣಸಿನ ನಮಗೆ ಕಾರ್ಯಕ್ರಮಗಳನ್ನ ಕೊಡ್ತಾ ಇರುವುದರಲ್ಲಿ ಇದು 2ನೇ ಕಾರ್ಯಕ್ರಮ ಆಗಿತ್ತು. ನಿನ್ನೆ ಕಾರ್ಯಕ್ರಮದಲ್ಲಿ ಕಾಳುಮೆಣಸಿನ ಬಗ್ಗೆ ಒಂದಿಷ್ಟು ಪ್ರಾಥಮಿಕ ಮಾಹಿತಿಯನ್ನು ಪಡ್ಕೊಂಡ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸಾಯ ಕ್ರಮಗಳು, ಅದರಲ್ಲೂ ನಾಟಿ
ಗೊಬ್ಬರ ನಿರ್ವಹಣೆ, ನೀರು ನಿರ್ವಹಣೆ ಮತ್ತು ನೆರಳು ನಿರ್ವಹಣೆ ತನಕ ಆಗಿತ್ತು. ಸದ್ಯಕ್ಕೆ ಇವತ್ತಿನ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸುವ. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಕಾಳುಮೆಣಸಿನ ಉಳಿದೊಂದಿಷ್ಟು ಬೇಸಾಯ ಕ್ರಮಗಳು, ರೋಗ ಕೀಟ ನಿರ್ವಹಣೆ ಇರಬಹುದು, ಕೊಯ್ಲು, ಆರ್ಥಿಕತೆ, ಅದರ ಬಗ್ಗೆ ಮಾತಾಡೋಣ. ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.